ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಇವತ್ತು ಏನಪ್ಪ ಮ್ಯಾಟ್ರು ಅಂದರೆ, ಇವಾಗ ನಾವು ಹೋಗ್ತಾ ಇದ್ದೀವಿ ಹಲಸಿನ ಮೇಳಕ್ಕೆ. ಅಲ್ಲಿ ಏನೇನು ಫುಡ್ ಸಿಗುತ್ತೆ ಎಲ್ಲ ಟ್ರೈ ಮಾಡೋಣ ಅಂತ ನಮ್ಮ ಏಜಸ್ ಬ್ರೋ ಅವರೇ. ಹಾಯ್ ಬ್ರೋ. ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಬ್ರೋ ಇಂಟ್ರೆಸ್ಟಿಂಗ್ ಆಗಿದೆಯಾ? ಏನೇನು ಸಿಗ್ಬೋದು ಅಂತನಾ? ಏನೇನು ಸಿಗ್ಬೋದು ನೋಡೋಣ, ಟ್ರೈ ಮಾಡೋಣ. ಜೋರಾಗಿ ಹೇಳು ಬ್ರದರ್. ಫಸ್ಟ್ ಟೈಮ್ ಟ್ರೈ ಮಾಡೋಣ ಬಾ ಬ್ರೋ, ಏನೇನು ಸಿಗ್ಬೋದು ನೋಡೋಣ. ಗೈಸ್ ಹೋಗ್ತಾ ಇದ್ದೀವಿ ಇವಾಗ, ಅಲ್ಲಿ ಹೋಗಿ ಸಿಗ್ತೀವಿ. ಇಲ್ಲ ನಮ್ಮ ನಿಯರಲ್ಲೇ ಇರೋದು, ಹೋಗ್ಬಿಟ್ಟು ಟ್ರೈ ಮಾಡೋಣ ಏನೇನು ಸಿಗ್ಬೋದು ಇವತ್ತು ಹಲಸಿನ ಹಣ್ಣಲ್ಲಿ ಡಿಫ್ರೆಂಟ್ ಟ್ರೈ ಮಾಡೋಕ್ಕೆ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಗೈಸ್. ಇವಾಗ ಫೈನಲಿ ಇಲ್ಲಿ ಬಂದು ಗಾಡೀಲಿ ಹಾಕಿದ್ದೀವಿ. ಇಲ್ಲೇ ಒಳಗಡೆ ನಡೀತೈತೆ, ಒಳಗಡೆ ಹೋಗಿ ಟ್ರೈ ಮಾಡೋಣ ಫುಡ್ಡು. ನಮಗಂತೂ ಫುಡ್ ಲವರ್ ಗೈಸ್, ಎಲ್ಲಿ ಏನೇನು ಸಿಗ್ತದೆ ಎಲ್ಲ ತಿಂತಾ ಇರೋದಷ್ಟು ಕೆಲಸ. ಜೀವನದಲ್ಲಿ ತಿನ್ನಬೇಕು ಹೊಟ್ಟೆ ತುಂಬ, ಅದೊಂದೇ ಇರೋದು ಸ್ವರ್ಗ. ಗೈಸ್ ಇವಾಗ ನೋಡ್ಬೋದು ಫೈನಲಿ ಒಳಗೆ ಎಂಟ್ರಿ ಆಗ್ತಾಯಿದ್ದೀವಿ. ಸ್ವಲ್ಪ ದೊಡ್ಡದಾಗೆ ಇರೋಂಗೆ ಕಾಣಿಸ್ತೈತೆ, ಗ್ರೌಂಡಲ್ಲಿ ಹಾಕಿರೋದಲ್ವ, ಸ್ವಲ್ಪ ದೊಡ್ಡದಾಗೆ ಐತೆ. ನೋಡೋಣ ಇವಾಗ ಏನೇನು ಸಿಗುತ್ತೆ. ಮಕ್ಕಳೆಲ್ಲ ಖುಷಿಯಿಂದ ಆಟ ಆಡ್ದವ್ರು ಸಿಕ್ಕಾಬಟ್ಟೆ. ನಮ್ಮದೆಲ್ಲ ಮುಗೀತು ಏಜು ಆಟ ಆಡೋದು. ನಿನ್ನ ಹೆಸರಲ್ಲಾಗಣ ಹೇಳಿದ್ದು ಏಜ್ ಆಗಲ್ಲ. ಇವಾಗ ನಾನೇ ಆಡೋಕೋದ್ರೆ ನನ್ನ ತಳ್ಳೇ ಬಿಡ್ತಾರೆ ಆ ಕಡೆಯಿಂದ. ಏನಂತ್ಯ ಗೈಸ್? ಇವಾಗ ಬರ್ರಿ ಒಳಗಡೆ ಹೋಗೋಣ. ಇಲ್ಲಿ ಏನೇನು ಆಯ್ತಲ್ಲ, ಗೇಮ್ಸ್ ಐತೆ. ಬರಲಿ ಪ್ಲೇ ಆ್ಯಂಡ್ ವಿನ್ ಗೈಸ್. ಈ ಗ್ಲಾಸ್ ಹೊಡೆಯೋದು ಆಡೋಣ ಬರ್ರಿ. ಗೇಮ್ ಝೋನ್ ಏನು? ಅಣ್ಣ ಒಂದೇ ಚಾನ್ಸಲ್ಲೇ ಹೋಗ್ಬಿಟ್ಟು ಫಸ್ಟ್ನೇ ಚಾನ್ಸೇ ಲಾಸ್ ಆಗ್ಬಿಟ್ಟು ತಾನೆ. ವೇಸ್ಟ್ ಆಯಿತು, ಸೆಕೆಂಡ್ ಚಾನ್ಸ್ 1-4 ಡಮಾರ್ ಆಗೋಯ್ತು ಗೈಸ್. ಇದರಲ್ಲೆಲ್ಲ ಆಟ ದುಡ್ಡು ಕಳಿಬೇಡಿ ನೀವು. ಹೇಗೆ ಗೊತ್ತಾ, ದುಡ್ಡು ಈಸಿಯಾಗಿ ಬರೋಲ್ಲ. ಗೊಂಬೆ ಕೊಡ್ತಾನಂತೆ, ಅಲ್ಲೇ ಮಾರ್ಕೆಟ್ಗೆ ಹೋದರೆ 50-100 ರೂಪಾಯಿಗೆ ಅಲ್ಲೇ ಬಿಟ್ಟು ಕೊಡ್ತಾರೆ. ಆ ಗೊಂಬೆ ತಗೊಂಡು ನಾವೇನು ಮಾಡೋಣ? ಇಲ್ಲೆಲ್ಲ ರೈತರು ನೋಡುವುದು ನೀವು, ಅವರೇ ತಗೊಂಬಂದು ಹಾಕೊಂಡು ಮಾಡ್ತಾ ಇರೋದು. ಎಲ್ಲ ರೈಟು ಕಮ್ಮಿ ಇರೋದು ಇಲ್ಲಂತೂ. ಈ ಸಲ ಅಂತೂ ನಿಮಗೆ ಮ್ಯಾಂಗೋ ರೈಟ್ ಅಂತೂ ಸಿಕ್ಕಾಪಟ್ಟೆ ಕಮ್ಮಿ ಐತೆ. ಏನು ಬ್ರೋ? ಬನ್ನಿ ಗೈಸ್ ಹೋಗೋಣ. ನೋಡ್ರಿ ನಿಮ್ಗೆ ಯಾವ ಮಾವಿನ ಹಣ್ಣು ಬೇಕು. ಇದೇನು ಎಲ್ಲ ಶೆಟ್ಕೊಂಡಂಗೆ ಆಗ್ಬಿಟ್ಟವು ಮಾವಿನ ಹಣ್ಣು. ಹಾಂ, ಒಳ್ಳೆ ಅಂಗಡಿಗಳೆಲ್ಲ ಹಾಕ್ಬಿಟ್ಟವ್ರಪ್ಪ. ಬ್ಯಾಂಗಲ್ಸು, ಡ್ರೆಸ್ಸು, ಚಿಕ್ಕದು. ಇದು ಯಾವುದೋ ಒಂಥರ ಚಿಕ್ಕ ಸೆಟ್ಟು ಗೈಸ್. ಈ ಇದ್ರಲ್ಲಿ ಹಾಕಿದ್ರಲ್ಲ ಬಸವನಗುಡಿಲ್ಲ, ಆ ಥರ ದೊಡ್ಡದಲ್ಲ. ಇದು ಯಾವುದೋ ಚಿಕ್ಕದು. ಒಳ್ಳೆ ಬ್ಯಾಂಗಲ್ಸ್ ಬೇಕಂದ್ರೆ ತಗೋಬೋದು ನೀವು. ಇಲ್ಲಿ ಸ್ವಲ್ಪ ರೈಟ್ ಇರುತ್ತೆ. ಬ್ಯಾಂಗಲ್ಸ್ 100 ರೂಪಾಯಿ 4 ಬ್ಯಾಂಗಲ್ಸ್ಗೆ. ಎಲ್ಲೋ ಇಲ್ಲಿ ಓಯ್ ಹಿಂಗೆ ತಿರ್ಕೊಂಡು ಬೇರೆ ಹೋಗ್ಬೇಕಣ್ಣಲ್ಲ. ಫಸ್ಟ್ನೇ ಸಲಿನೇ ಅಲ್ಲಿಗೆ ಹೋಗ್ಬೇಕಾಯ್ತು ನಾವು ಎಜಸ್. ಆದರೂ ಒಂದು ರೌಂಡ್ ಎಲ್ಲ ನೋಡ್ದಂಗೆ ಆಯ್ತದೆ ಗೈಸ್, ಏನೇನು ಐತೆ ಇಲ್ಲಿ ಅಂಗಡಿಗಳು ಅಂತ. ಇದೇನು ಇದು? ಗೋಬಿ ಮಸಾಲೆನಾ? ಗೋಬಿ ಮಾಡೋದಾ? ಹಾಂ, ಏನ್ರದು? ಗೋಬಿ ಮಂಚೂರಿ ಮಸಾಲ. ಏನೇನು ಬಂದ್ಬಿಡ್ತಪ್ಪ. ಇನ್ನು ಬಂದಾಗ ನೀವು ಗೋಬಿನೇ ತಿನ್ನೋಂಗಿಲ್ಲ, ಮಸಾಲೆ ಮಾಡ್ಕೊಂಡು ತಿನ್ಬಿಡೋದು ಒಂದೇ ಸಲ ಗೈಸ್. ಇಲ್ಲಿ ನೋಡ್ರಿ ಉಪ್ಪಿನಕಾಯಿಗಳು. ನಮಗೆ ಎಷ್ಟು ಥರ ಡಿಫ್ರೆಂಟ್ ಉಪ್ಪಿನಕಾಯಿ. ನಮ್ಮ ತಾಯಣ್ಣಗೂ ನಾನು ಇಷ್ಟೊಂದು ಉಪ್ಪಿನಕಾಯಿ ನೋಡೇ ಇರಲಿಲ್ಲ. ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಇಷ್ಟೊಂದು ಉಪ್ಪಿನಕಾಯಿನ. ನಮ್ಗೆ ಗೊತ್ತಿರೋದು ಎರಡೇ, ಒಂದು ಎಲ್ಲಿಕಾಯಿ ಉಪ್ಪಿನಕಾಯಿ, ಇನ್ನೊಂದು ಮಾವಿನಕಾಯಿ ಉಪ್ಪಿನಕಾಯಿ. ಇನ್ನು ಯಾವುದೂ ಗೊತ್ತಿರಲಿಲ್ಲ. ಇವಾಗ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಫೇಮಸ್ ಆದಮೇಲೆ ಅದ್ಯಾವುದು ಚಿಕನ್ ಉಪ್ಪಿನಕಾಯಿ ಅದೊಂದು ಟ್ರೈ ಮಾಡಿದ್ದು. ನೀನು ಯಾವ್ದಾನ ಉಪ್ಪಿನಕಾಯಿ ಟ್ರೈ ಮಾಡಿದ್ಯಾ ಬ್ರೋ? ಅಲ್ಲಿ ನೀನು ಯಾವ್ದಾನ ಉಪ್ಪಿನಕಾಯಿ ಟ್ರೈ ಮಾಡಿದ್ಯಾ? ಗೈಸ್ ಫೈನಲಾಗಿ ಬಂದಿದ್ದೀವಿ. ಇವಾಗ ನೋಡೋಣ ಏನೇನು ಸಿಗುತ್ತೆ ಇಲ್ಲಿ ಹಲಸು ಮೇಳದಲ್ಲಿ ಅಂತ. ಇದೇನು ವಡೆ ಎಲ್ಲ ಹಾಕೋರಪ್ಪ. ಯಾವ ವಡೆ ಸಿಗುತ್ತೆ, ಹೆಂಗೆ ಸಿಗುತ್ತೆ, ಪ್ರತಿಯೊಂದನ್ನು ತೋರಿಸ್ತೀವಿ, ನೋಡೋಣ. ಇಲ್ಲಿ ಯಾವುದೋ ಪುನುಗುಲು ಅಂತೆ, 5 ನಿಮಿಷ ವೆಯ್ಟ್ ಮಾಡಬೇಕಂತೆ. ನಿಮಗೆ ವೆಯ್ಟ್ ಮಾಡೋ ಅಷ್ಟು ಟೈಮ್ ಇಲ್ಲ. ಇಲ್ಲೇನೋ ಸಿಗುತ್ತೆ. ಇಲ್ಲೇನು ಸಿಗುತ್ತೆ? ಇಲ್ಲಿ ಸ್ವೀಟ್ ಸಿಗುತ್ತೆ ಬ್ರೋ. ಸ್ವೀಟ್ ಟ್ರೈ ಮಾಡೋಣ ಬಾ. ಇಲ್ಲಿ ಸ್ವೀಟು ವಡೆ ಎಲ್ಲ ಸಿಗುತ್ತೆ. ಇಲ್ಲಿ ಏನೇನು ಸ್ವೀಟ್ ಸಿಗುತ್ತೆ ಗೈಸ್. ಇಲ್ಲೇನು ಹೆಸರು ಮಾತ್ರ ಮ್ಯಾಂಗೋ ಮತ್ತು ಇದ್ರ ಮೇಳ. ನೋಡಿದ್ರೆ ಮಸಾಲೆ ವಡೆ, ರವೆ ಉಂಡೆ, ಚಿರೋಟಿ ಮಾಡ್ತಾವ್ರಿ ಇಲ್ಲಿ. ಇಲ್ಲೇನು ಮಾಡ್ತಾವ್ರೆ, ಇಲ್ಲಿ ಪಾನಿಪುರಿ ಮಾಡ್ತಾವ್ರೆ.
ಹಲಸಿನಕಾಯ್ದ ಮ್ಯಾಂಗೋದ ನೋಡೋಣ ಬರ್ರಿ. ಇದು ಯಾವ್ದೋ ಮ್ಯಾಂಗೋ ಮೇಳ ಅಂತ ಬಂದರೆ ಇಲ್ಲಿ ಎಲ್ಲ ನಾರ್ಮಲ್ ಮೇಳ ಆಗ್ಬಿಟ್ಟೈತೆ. ಲವ್ ಮ್ಯಾಂಗೋ ಮೇಳದಲ್ಲಿ ಮ್ಯಾಂಗೋನೇ ಇಲ್ವಲ್ಲ ಇದು. ಅದೇ ಏನು ಅಂತ ಗೊತ್ತಾರ ತಾನೇ ತಗೊಳ್ಳೋದು. ಗೈಸ್ ಇಲ್ಲೇನು ಡಿಫ್ರೆಂಟ್ ಏನಿಲ್ಲ ಇಲ್ಲಿ, ನಾರ್ಮಲ್ ಮ್ಯಾಂಗೋದಲ್ಲ ಯಾವುದೈತೆ ಇದು ಮ್ಯಾಂಗೋ ಪಲಾವ ಇದು. ಏಯ್ ಇದ್ರ ಕಡೆ ಹಲಸಿನ ಪಲಾವ್ ಇರಬೇಕು. ಫೈನಲ್ ಆಗಿ ನೋಡ್ರಿ ಇದು ಯಾವುದು ಹೇಳಿದ್ದು, ಹಲಸಿನ ಬಿರಿಯಾನಿ. ಇದ್ರೊಳಗೆ ಮ್ಯಾಂಗೋ ಉದುರಿಸಿದ್ರೆ ಮ್ಯಾಂಗೋ ಬಿರಿಯಾನಿ, ಇದ್ರೊಳಗೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಕೊತ್ತಂಬರಿ ಸೊಪ್ಪು ಬಿರಿಯಾನಿ. ಇವಾಗ ಲೈನಲ್ಲಿ ನಿಂತ್ಕೊಂಡಿದ್ದೀವಿ, ಇನ್ನೇರು ಟೋಕನ್ ತೊಗೊಂಡಿದ್ದೀವಿ. ಇಲ್ಲಿ ಒಳಗಡೆ ಹೋಗ್ಬಿಟ್ಟು ಹಲಸಿನ ಕಬಾಬು ಮತ್ತು ಹಪ್ಪಳ ಹೇಳಿದ್ದೀವಿ. ಹಲಸಿನ ಹಪ್ಪಳ ಟ್ರೈ ಮಾಡೋಣ ಅಂತ. ಗೈಸ್ ನೋಡ್ರಿ ಹಲಸಿಂದು ಪೀಸಾ, ಹಲಸಿನಕಾಯ್ದೆ ಗೈಸ್, ಈ ಕೊತ್ತ ಹಲಸಿನಕಾಯಿ ಬರುತ್ತಲ್ಲ ಅದ್ರದ್ದು ಪೀಸು ಹಿಂಗೆ ಹಾಕ್ಕೊಂಡು ಶಿವ ಅಂತ ಒಂದು ಪೀಸ್ ಟ್ರೈ ಮಾಡಿ. ಏಯ್ ಆಲೂಗಡ್ಡೆ ಕಣ ಇದು, ಆಲೂಗಡ್ಡೆ ಇದು. ಹಲಸಿನಕಾಯಿ ಫೀಲೇ ಬರ್ತಿಲ್ಲ ನನಗೆ. ಗಾಯ್ಸ್ ಕೊಡೋ ಪೈಸೆಗೆ ಬರ್ತಿಲ್ಲ ಇದು. ಮಜ್ಜಿಗೆ ನೋಡ್ರಪ್ಪ ಯಾವ ಮಟ್ಟಕ್ಕೆ ತಿಳಿ ಐತೆ ಗೈಸ್, ನನಗಾಗ ವರ್ತ್ ಅನಿಸ್ತಿಲ್ಲ ಇದು ಬ್ರದರ್. ಮಸಾಲಾ ಪಾಪಡ್ ಮ್ಯಾಂಗೋ ಅದು ಹಲಸಿನ ಹಣ್ಣದಲ್ವಾ, ಹಲಸಿನ ಹಣ್ಣಿಂದು ಗೈಸ್. ಇಲ್ಲಿ ನೋಡ್ರಿ ಹಲಸಿನ ಕಬಾಬ್ ತರಿಸಿದ್ದೀವಿ, ಯಾವ ಥರ ಕಾಣಿಸ್ತಾ ಇದೆ ಪಾಪಡ್. ಯಜಸ್ ಬ್ರೋ ಟ್ರೈ ಮಾಡೋಕೆ ರೆಡಿನಾ? ಟ್ರೈ ಮಾಡು ಬ್ರೋ, ಇದು ಹೆಂಗಿರುತ್ತೆ ಫಸ್ಟು ಪಾಪಡ್ ಗೈಸ್, ಹಲಸಿನ ಪಾಪಡ್ ಟ್ರೈ ಮಾಡೋಣ. ಮುರ್ಕೋ ಬ್ರೋ ನೀನೊಂದು ಪೀಸು ನೋಡೋಣ ಹೆಂಗೆ ಮುರಿತೀಯ ಅಂತ. ಈ ಮಸಾಲೆ ಹಾಕೊಬೇಕು ಹಿಂಗೆ, ನಮ್ಗೆ ಇವೆಲ್ಲ ಗೊತ್ತಿಲ್ಲ ಗೈಸ್. ಶಿವ ಅಂತ ಒಂದೇ ಸಲ ಟ್ರೈ ಮಾಡ್ದವನೆ. ಎಲ್ಲ ಮಕ ತೋರಿಸು ಬ್ರೋ ಹೆಂಗೈತೆ ರಿಯಾಕ್ಷನ್ ನೋಡೋಣ ಅಂತ. ಹೌದಾ ಮಾವಿನಕಾಯಿ ಹಾಕವ್ರೆ ಇದಕ್ಕೆ. ಇವಾಗ ನಾವು ಟ್ರೈ ಮಾಡೋದ್ಮೇಲೆ ಗೊತ್ತಾಯ್ತು. ಚೆನ್ನಾಗೈತಾ? ಟ್ರೈ ಮಾಡುವುದಾ? ಟ್ರೈ ಮಾಡಿ. ಪೌಡ್ರ್ ಹಾಕೋರಲ್ಲ, ಪೌಡ್ರಿಂದ ಇರ್ಬೋದು. ಮಾವಿನಕಾಯಿ ಏನು ಹಾಕವ್ರೆ? ತುರ್ದಿ. ಈ ತೋತಾಪುರಿ ಮಾವಿನಕಾಯಿ ತುರ್ದು ಹಾಕೋರೆ. ಇನ್ನೊಂದು ಸ್ವಲ್ಪ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ನನಗೆ. ಅದನ್ನು ಟ್ರೈ ಮಾಡಿ. ಟ್ರೈ ಮಾಡಿ ಎತ್ಕೋ, ಚೆಸ್ ಮಾಡೋಣ ಎತ್ಕೋ ಬ್ರೋ. ಹಲಸಿನ ಹಣ್ಣಿನ ಕಬಾಬ್ ಬ್ರೋ, ಚೆಸ್ ಐದಷ್ಟು ಟ್ರೈ ಮಾಡ್ತಾವ. ಹೆಂಗೈತೆ? ಯಾರು ಬರುತ್ತಲ್ಲ, ಇದು ಯಾರು ಬರೆದ ಕತೆ ಅನ್ನಂಗೆ ಆಗೈತೆ. ಹಲಸಿನ ಬೀಜ ಇದು ನನಗೆ ಸಿಕ್ಕಿರೋದು ಬೀಜ, ಹಲಸಿನ ಬೀಜ ನೋಡ್ರಿ, ಹಲಸಿನ ಬೀಜ ಇದು. ಇದು ಹಲಸಿಂದು ಒಟ್ಟು ಅಂತ ಅವರು ಚಿಕ್ಕ ಚಿಕ್ಕದಾಗ ಅದರಲ್ಲಿರೋದು. ಗೈಸ್ ಇದೊಂದು ಸ್ವಲ್ಪ ಚೆನ್ನಾಗೈತೆ. ಏನು ಬ್ರಾ? ಪಾಪಡು ಸೂಪರ್ ಆಗೈತೆ. ಇವೆರಡೇ ಇರೋದು ನಿಮ್ಗೆ ಹಲಸಿನಣ್ಣದು, ಇನ್ಯಾವುದೂ ಇಲ್ಲ ಇಲ್ಲಿ. ಇಷ್ಟು ಜನ ಕ್ಯೂ ನಿಂತವ್ರು, ಅದು ಏನಕ್ಕೆ ಅಂತ ಗೊತ್ತಿಲ್ಲ ನನಗಂತ. ಬರೀ ಕಬಾಬ್ ತೊಗೊಳಕ್ಕಷ್ಟೇ. ಇವಾಗ ಗೈಸ್ ಇಲ್ಲಿ ಫೇಮಸ್ ಇನ್ನೊಂದು ಐತೆ, ಅದೊಂದು ಟ್ರೈ ಮಾಡ್ದಂಗೆ ಹೋಗ್ಬಿಟ್ರೆ ಬೇಜಾರಾಯ್ತದೆ. ಏನು ಬ್ರೋ? ಹೌದು, ನೋಡೋಣ ಏನಂತ. ಅದು ನಾವು ಡಿಸ್ಕ್ಲೋಸ್ ಮಾಡ್ತೀವಿ ಹೆಂಗಿರುತ್ತೆ ಏನು ಅನ್ನೋದನ್ನ. ಫಸ್ಟು ತೋರಿಸೋ ಅಂತ ಪ್ರಯತ್ನ ಮಾಡೋಣ ಗೈಸ್. ಇದೇನು ಬ್ರೋ, ಇದಕ್ಕೆ ಏನಂತಾರೆ? ಕಚೋರಿ ಐತಲ್ಲ, ಚಿರೋಟಿ. ಕಚೋರಿ ಅಂದೆ ಗೈಸ್, ಚಿರೋಟಿ ಟ್ರೈ ಮಾಡ್ತಾಯಿದ್ದೀವಿ. ಇಲ್ಲಿ ಏನಿಲ್ಲ, ಇಲ್ಲಿ ಯಾವ ಮ್ಯಾಂಗೋ ಮೇಳನೂ ಇಲ್ಲ. ಇದ್ರಲ್ಲಿ ಸ್ವಲ್ಪ ಮ್ಯಾಂಗೋ ಫ್ಲೇವರ್ ಬರ್ತಾಯಿದೆ. ಬಾದಾಮ್ ಅಲ್ಲ ಅದು, ಬಾದಾಮ್.
ಬಾದಾಮ್ ಹಾಲು ಗೈಸ್ ಸಖತ್ತಾಗೈತೆ. ಚಿರೋಟಿ ನೀವು ಯಾವಾಗ ತಿಂದರೂ ಸಖತ್ತಾಗೇ ಇರ್ತದೆ. ಅಷ್ಟೇ ನಮ್ಮ ಟರ್ನ್ ಆಯಿತು ಗೈಸ್. ಫೈನಲಾಗಿ ಬಂದು ಇಲ್ಲೆಲ್ಲ ಫುಡ್ಡೆಲ್ಲ ಟ್ರೈ ಮಾಡ್ದು. ಅಷ್ಟಕ್ಕಷ್ಟೇ ಗೈಸ್, ಏನು ವರ್ತಿಲ್ಲ ಇದು ನನ್ನ ಅನಿಸಿಕೆ, ಪಕ್ಕ ವರ್ತಿಲ್ಲ. ನೀವು ಬಂದರೂ ಈ ಕಡೆ ಏನು ಬರೋಕ್ಕೆ ಹೋಗ್ಬಿಟ್ರಿ ಗೈಸ್. ಅಷ್ಟಕ್ಕಷ್ಟೇ ಏನು ಬ್ರೋ, ಸುಮ್ಮನೆ ಮನಿನೇ ವೇಸ್ಟು, ಸಿಕ್ಕಾಪಟ್ಟೆ ರೈಟು, ಪ್ಲಸ್ಸು ಟೇಸ್ಟು ಚೆನ್ನಾಗಿಲ್ಲ, ಅಷ್ಟಕ್ಕಷ್ಟೇ. ಇವಾಗ ನಾವು ಇಲ್ಲಿಂದ ಹಿಂಗೆ ಆಚೆ ಹೋಗೋಣ ಗಾಯ್ಸ್. ಇವಾಗ ಫೈನಲ್ ಆಗಿ ನಮ್ಮ ಗಾಡಿ ಹತ್ರ ಬಂದಿದ್ದೀವಿ. ಬ್ರೋ ಏನು ಅನಿಸ್ತು ಬ್ರೋ ಹಲ್ಸಿನ ಮಾವಿನಕಾಯಿ ಮೇಳ ನೋಡಿ? ಹಲಸಿನ ಮಾವಿನಕಾಯಿ ಮೇಳ ಏನೂ ಇಲ್ವಲ್ಲ ಬ್ರೋ. ಹೇಗೆ ಅದು ಅದು ನಿಪ್ಪಟ್ಟ, ಅದು ಏನದು ಹಪ್ಪಳ? ಹಪ್ಪಳ ಹಾಂ, ಹಪ್ಪಳದಲ್ಲಿ ಮಾವಿನಕಾಯಿ ಇದು ತುರ್ದಿರೋದು ನೋಡಿದೆ. ಹಾಂ, ಬಿರಿಯಾನಿಲಿ ಅದೇನು ಇಲ್ವೇ ಇಲ್ಲ. ಬಿರಿಯಾನಿ ಪಲಾವ್ ಇದ್ದಂಗೆ ಐತೆ ಅದು ಬಿರಿಯಾನಿ ಅಂದರು. ಇನ್ನೊಂದು ಏನೋ ತಿನ್ವಲ್ಲ ನಾವು, ಹಾಂ ಇದು ಕಬಾಬು, ಹಾಂ ಅರಿಶಿನ ಕಬಾಬು. ಅದು ಇದು ಬಿಟ್ಟರೆ ಇನ್ನೇನು ನೋಡಲಿಲ್ಲ ನಾನು. ಮಾವಿನಕಾಯಿನೂ ನೋಡಲಿಲ್ಲ, ಅಷ್ಟೂ ನೋಡಲಿಲ್ಲ. ಗೈಸ್ ಇದರಲ್ಲಿ ಒಂದು ಹೇಳಬೇಕು ಅಂದರೆ ಇದು ಫಸ್ಟ್ ಇಯರ್ ಮಾಡ್ತಾ ಇರೋದು ಅನ್ಕೊಂತೀನಿ. ಮೇ ಬಿ ಏನು ಅಷ್ಟೊಂದು ಏನಿಲ್ಲ ಗೈಸ್ ಇಲ್ಲಿ. ಇನ್ನೂ ಅಂಥದ್ದು ಏನೂ ಸಿಗಲಿಲ್ಲ ನಮಗೆ, ಅಂದರೆ ತೃಪ್ತಿ ಆಗಲಿಲ್ಲ. ಕನ್ನಡದಲ್ಲಿ ಹೇಳಬೇಕು ಅಂದರೆ ತೃಪ್ತಿ ಆಗಲಿಲ್ಲ ನಮಗೆ, ಸ್ಯಾಟಿಸ್ಫೈ ಇಲ್ಲ. ಓಕೆ, ಈ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ಇಷ್ಟಪಟ್ಟಿರ್ತೀರ ಅಂತ ಅಂದ್ಕೊತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್ ಗೈಸ್.